ಹುಬ್ಬಳ್ಳಿಯ ನೇಹಾ ಹಿರೇಮಠ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊಲೆ ಆರೋಪಿ ಇದ್ದಾನಲ್ಲ ಫಯಾಜ್ ಆತನ ಬೇಲ್ ಅರ್ಜಿಯನ್ನು ಮತ್ತೆ ತಿರಸ್ಕೃತಗೊಳಿಸಲಾಗಿದೆ. ಹುಬ್ಬಳ್ಳಿಯ 1ನೇ ಹೆಚ್ಚುವರಿ ಜಿಲ್ಲಾ ಸತ್ರ ಕೋರ್ಟ್ನಿಂದ ತಿರಸ್ಕೃತ. ಇದು 1ನೇ ಸರಿ 2ನೇ ಸರಿ ಅಲ್ಲ, 5ನೇ ಸರಿ 5ನೇ ಬಾರಿಗೆ ಫಯಾಜ್ ಜಾಮೀನು ಅರ್ಜಿಯನ್ನ ತಿರಸ್ಕೃತಗೊಳಿಸಿದೆ ಕೋರ್ಟ್. 2 ಬಾರಿ ಧಾರವಾಡ ಹೈಕೋರ್ಟ್ನಲ್ಲಿ ತಿರಸ್ಕೃತ ಆಗಿತ್ತು, 3 ಬಾರಿ ಇದೀಗ ಜಿಲ್ಲಾ ನ್ಯಾಯಾಲಯದಲ್ಲೂ ಕೂಡ ತಿರಸ್ಕೃತ ಆಗಿದೆ. ಈ ಒಂದು ಪ್ರಕರಣನ ಮರೆಯಂಗೇ ಇಲ್ಲ. ಎಲ್ಲ ಪೋಷಕರು ಮಕ್ಕಳನ್ನ ಕಾಲೇಜಿಗೆ ಕಳಿಸಕ್ಕೆ ಎದುರ್ಕೊಂಡ್ಬಿಟ್ಟಿದ್ರು. ಅಷ್ಟರ ಮಟ್ಟಿಗೆ ನೇಹಾ ಹಿರೇಮಠ ಕೊಲೆ ನಡೆದಿತ್ತು. ಈಗಾಗಲೇ ಟ್ರಯಲ್ಸ್ ಪ್ರಕ್ರಿಯೆ ನಡೆಸಿರುವಂತಹ ಜಿಲ್ಲಾ ಕೋರ್ಟ್ ಮೇ 4ರಂದು ಪ್ರಕರಣದಲ್ಲಿ ಮುಂದಿನ ವಿಚಾರಣೆಯನ್ನ ನಿಗದಿಯನ್ನ ಮಾಡುತ್ತೆ. ಬಹಳಷ್ಟು ಬಾರಿ ಟ್ರೈ ಮಾಡ್ತಾ ಇದ್ದಾರೆ ಬೇಲ್ಗೆ, ಆದ್ರೆ ಯಾವುದೇ ಕೋರ್ಟ್ ಕೂಡ ಅದಕ್ಕೆ ಯಾವ ಕೋರ್ಟ್ ತಾನೇ ಇದನ್ನು ಒಪ್ಪುತ್ತೆ. ಹಾಗಾಗಿ ಯಾಕಂತ ಹೇಳಿದ್ರೆ ಹಲವಾರು ಸಾಕ್ಷ್ಯಾಧಾರಗಳಿದೆ. ಇದು ನಿಜಕ್ಕೂ ಜನರನ್ನ ಭೀತಿಗೊಳಿಸಿದಂತಹ ಪ್ರಕರಣ. ಹುಬ್ಬಳ್ಳಿಯ 1ನೇ ಹೆಚ್ಚುವರಿ ಜಿಲ್ಲಾ ಸತ್ರ ಕೋರ್ಟ್ನಿಂದ ಕೂಡ ತಿರಸ್ಕೃತ ಆಗಿದೆ. ಇದು ಸೇರಿ 5ನೇ ಬಾರಿ ಈತನ ಜಾಮೀನು ಅರ್ಜಿ ತಿರಸ್ಕೃತಗೊಂಡಿರೋದು. ಅದರಲ್ಲೂ ಜಾಮೀನು ಅರ್ಜಿ ತಿರಸ್ಕೃತ ಆಗಿದೆ. 2 ಬಾರಿ ಈತ ಧಾರವಾಡ ಹೈಕೋರ್ಟ್ನಲ್ಲಿ ಅರ್ಜಿಗೆ ಟ್ರೈ ಮಾಡಿದ್ದ ಬೇಲ್ಗೆ, ಅದು ಕೂಡ ತಿರಸ್ಕೃತ ಆಗಿತ್ತು. 3 ಬಾರಿ ಜಿಲ್ಲಾ ನ್ಯಾಯಾಲಯದಲ್ಲೂ ಕೂಡ ತಿರಸ್ಕೃತ ಆಗಿದೆ. ಈಗಾಗಲೇ ಟ್ರಯಲ್ಸ್ ಪ್ರಕ್ರಿಯೆಯನ್ನ ನಡೆಸಿದೆ ಜಿಲ್ಲಾ ಕೋರ್ಟ್. ಇನ್ನೇನು ತೀರ್ಪೊಂದು ಬೇಕು. ಮೇ 4ರಂದು ಪ್ರಕರಣದ ಮುಂದಿನ ವಿಚಾರಣೆಯನ್ನ ನಿಗದಿ ಮಾಡಲಾಗುತ್ತೆ. ಅದರಲ್ಲೂ ಕೂಡ ಕಾಲೇಜ್ನ ಕ್ಯಾಂಪಸ್ನಲ್ಲಿ ನೇಹಾ ಹಿರೇಮಠನನ್ನ ಈತ ಇರಿದು ಕೊಂದು ಸಾಯಿಸಿದ್ದ ಆ ಒಂದು ಪ್ರಕರಣ ಇಡೀ ರಾಜ್ಯ ದೇಶವನ್ನೇ ಬೆಚ್ಚಿ ಬೀಳಿಸಿತ್ತು. ಈ ಆರೋಪಿ ಇದನ್ನಲ್ಲ, ಈ ಕೊಲೆ ಆರೋಪಿ ಫಯಾಜ್, ಆತ ಬಹಳಷ್ಟು ಬಾರಿ ಬೇಲ್ಗೆ ಟ್ರೈ ಮಾಡ್ತಾ ಇದ್ದಾನೆ. ಆದ್ರೆ ಕೋರ್ಟ್ ಪದೇ ರಿಜೆಕ್ಟ್ ಮಾಡ್ತಾ ಇದೆ. ಈಗ ಈತ 5 ಬಾರಿ ಟ್ರೈ ಮಾಡ್ತಾ 5ನೇ ಬಾರಿಯೂ ಕೂಡ ಕೋರ್ಟ್ ತಿರಸ್ಕೃತಗೊಳಿಸಿದೆ.